ಅದು ವಿಷ್ಣುವರ್ಧನ್ ಸಮಾಧಿನ ಸ್ಮಾರಕನ ಸರ್ಕಾರ ತಿಳಿಸಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ನೋಡಿ, ಈ ನಾಡಿನ ಎಲ್ಲಾ ಕಲಾವಿದರಿಗೂ ಗೌರವ ಕೊಡುವಂಥದ್ದು ಕರ್ನಾಟಕದ ಕನ್ನಡಿಗರು. ಅದು ಹಿಂದಿನಿಂದ ಬಂದಿದೆ. ವಿಷ್ಣುವರ್ಧನ್ ಅವರ ಸ್ಮಾರಕ ಈಗಾಗಲೇ ವಿಷ್ಣುವರ್ಧನ್ ಅವರ ಶ್ರೀಮತಿಯವರು ಮೈಸೂರಿನಲ್ಲಿ ಜಾಗ ಕೇಳಿದ್ದಾರೆ, ಜಾಗ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ, ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಇದು ಈಗಾಗಲೇ ಕೋರ್ಟಲ್ಲಿ ಇರೋದ್ರಿಂದ ನಾವು ಇದ್ರ ಬಗ್ಗೆ ಯಾವುದೋ ಮಾತಾಡಿದ್ರೆ ತಪ್ಪಾಗುತ್ತೆ. ಮೈಸೂರಲ್ಲಿ ಸ್ಮಾರಕ ಕೊಟ್ಟಿದ್ದಾರೆ, ಜಾಗ ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದ್ದಾರೆ. 4 ಎಕರೆ ಜಾಗ ಕೊಟ್ಟು ಅಲ್ಲಿ ಸ್ಮಾರಕ ಮಾಡೋದಕ್ಕೆ ಅವರಿಗೆ ವಿಷ್ಣುವರ್ಧನ್ ಹುಟ್ಟಿದ್ದು ಮೈಸೂರಲ್ಲಿ ಅಂತ ಆ ಅಭಿಮಾನದ ಮೇಲೆ ಅವ್ರು ಇಟ್ಕೊಂಡಿದ್ದಾರೆ. ಸರ್, ಹಾಗೆ ಅವ್ರ ಅಭಿಮಾನಿಗಳು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ, ಯಾಕೆ ಇಲ್ಲಿ ಇರ್ಬೇಕಾಯ್ತು ಸ್ಮಾರಕ ಅಂತ ಅವ್ರಿಗೆ ಏನ್ ಹೇಳ್ತೀರಾ ತಾವು? ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಆಕ್ರೋಶ ಇರುತ್ತೆ. ಅವ್ರಿಗೆಲ್ಲೋ ವಿಷ್ಣುವರ್ಧನ್ ಅವರು ಸಮಾಧಿ ಆದಂಥ ಜಾಗದಲ್ಲಿ ಇವತ್ತು ಅದನ್ನ ಕೆಡವಿದ್ದಾರೆ ಅಂತ ರೋಷ ಸಹಜವಾಗಿ ಬಂದೇ ಬರುತ್ತೆ. ಆದರೆ ಇದನ್ನೆಲ್ಲ ಕೂತ್ಕೊಂಡು ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಬಹಳ ಒಳ್ಳೇದು. ಹಾಗೆ ಇದನ್ನ ನೀವು ಹೋರಾಟ ಮಾಡ್ಬೋದಾಗಿತ್ತಲ್ಲ ಸರ್, ಯಾಕೆ ಹೋರಾಟ ಮಾಡ್ಲಿಲ್ಲ? ಸರ್ಕಾರದ ಮೇಲೆ ಯಾಕೆ ಪ್ರೆಸರ್ ತಂದಿಲ್ಲ, ಇಲ್ಲೇ ಉಳಿಸ್ಕೊಳ್ಳಿ ಅಂತ? ಸರ್ಕಾರದ ಮೇಲೆ ಆಗ್ಲೇ ಬೇಕಾದಷ್ಟು ಪ್ರೆಸರ್ ತಂದು ಇವತ್ತಾಗ್ಲೇ ಮೈಸೂರಿನಲ್ಲಿ ಅದಕ್ಕೆ ಜಾಗ ಕೊಟ್ಟಿದ್ದಾರೆ. ಅದ್ರ ಮೇಲೆ ಸರ್ಕಾರ ಏನು ಮಾತಾಡುತ್ತೆ ಸರ್? ವಿಷ್ಣುವರ್ಧನ್ ಸ್ಮಾರಕನ ತೆರವುಗೊಳಿಸಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಮೇಡಮ್, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಮೇಡಮ್. ಈಗ ಎಲ್ಲರನ್ನು ಕರೆದಿದ್ದೀವಿ, ಇವತ್ತು ಚರ್ಚೆ ಮಾಡ್ತಾ ಇದ್ವಿ. ಕೋರ್ಟಲ್ಲಿ ಏನಾಗಿದೆ, ಯಾವ ರೀತಿ ಅವ್ರಿಗೆ ಆರ್ಡರ್ ಸಿಕ್ಕಿದೆ, ಅದನ್ನೆಲ್ಲ ತಿಳ್ಕೊಂಡು ನಾನು ಬೈತು ಕೊಡ್ತೀನಿ. ಎಲ್ಲ ನಿಮ್ಗೆ ಇದ್ರದ್ದು ಏನು ಮೀಡಿಯಾನೇ ಕರೀತಾ ಇದ್ವಿ. ಅಭಿಮಾನಿಗಳೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಮೀಡಿಯಾ ನಿಜ ಆಗ್ತಾ ಇದೆ. ಇರ್ಲಿ, ನೋವಾಗುತ್ತೆ, ನಮಗೂ ನೋವಾಗುತ್ತೆ. ಆದ್ರೆ ನಾವು ಕಾನೂನಿನ ವಿರುದ್ಧ ಏನು ಹೋಗೋಕ್ಕಾಗಲ್ವಲ್ಲ. ಅದನ್ನೇ ಇವತ್ತು ಕರೆದು ನಾನು ಅದನ್ನೇನಂತ ನೋಡ್ಕೊಂಡು ಆರ್ಡರ್ಗಳು ನೋಡ್ಕೊಂಡು ನಾನು ಮಾತಾಡ್ತೀನಿ. ಸರ್, ವಿಷ್ಣುವರ್ಧನ್ ಸಮಾಧಿನ ರಾತ್ರೋರಾತ್ರಿ ತೆರವುಗೊಳಿಸಿದರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ತುಂಬಾ ಅನ್ಯಾಯ ಇದು. ಯಾಕಂದ್ರೆ ಒಬ್ಬ ಅಣ್ಣವರ ನಂತರ ಒಬ್ಬ ಶ್ರೇಷ್ಠ ನಟ ವಿಷ್ಣುವರ್ಧನ್ ಸರ್, ಅವರ ಸಮಾಧಿಗೆ ಒಂದು ಜಾಗ ಬಿಟ್ಕೊಡಕ್ಕೆ ಒಂದು ಮನಸ್ಸಿಲ್ಲ ಅಂದ್ರೆ ವಿಷ್ಣುವರ್ಧನ್ ಸರ್ ಮೇಲೆ ಇವರಿಗೆ ದ್ವೇಷ ಇದೆಯೋ ಅಥವಾ ಭೂಮಿ ಮೇಲೆ ದುಡ್ಡಿನ ದಾಹ ಅಷ್ಟೊಂದು ದುರಾಸೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಒಂದು ಜಾಗ ಉಳಿಸೋಕ್ಕೆ ಇಷ್ಟು ಒಂದು ವ್ಯಕ್ತಿಯ ಒಂದು ಗೌರವಾನ್ವಿತ ವ್ಯಕ್ತಿ, ಕನ್ನಡಕ್ಕೋಸ್ಕರ ದುಡಿದಂತ ವ್ಯಕ್ತಿ, ಒಬ್ಬ ಶ್ರೇಷ್ಠ ನಟ, ಇವರ ಒಂದು ಸಮಾಧಿಯನ್ನ ಇವರು ನೆಲಸಮ ಮಾಡಿದಾರೆ ಅಂತಲ್ಲ, ಇವರು ನಿಜಕ್ಕೂ ಮಾನವೀಯತೆ ಇಲ್ಲ ಅಂತ ಹೇಳ್ಬೋದು. ಇವರಿಗೆ ತುಂಬಾ ನೋವಾಗುತ್ತೆ. ಎಲ್ಲರೂ ಸೇರಿ ಇದರ ವಿರುದ್ಧ ಹೋರಾಡಿ ಆ ಸಮಾಧಿಯನ್ನ ಚೆನ್ನಾಗಿ ಮತ್ತೆ ಅದನ್ನ ಕಟ್ಟಿ ಉಳಿಸ್ಬೇಕು ಅಂತ ನನ್ನ ಸವಿನಯ ಪ್ರಾರ್ಥನೆ. ಎಲ್ಲ ಕನ್ನಡ ಅಭಿಮಾನಿಗಳಿಗೂ ಇದನ್ನ ನನ್ನ ಕಳಕಳಿಯ ವಿನಂತಿ ಇದು. ಹಾಗೆ ಅವ್ರ ಅಭಿಮಾನಿಗಳೆಲ್ಲ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ನೀವು ಆ ಹೋರಾಟ ತಿಳಿತೀರಾ ಅಂತ? ನನ್ನ ಸಾಧ್ಯವಾದಷ್ಟು ನಾನು ಅದಕ್ಕೊಂದು ನನ್ನ ಸಹಕಾರ ಇದ್ದೇ ಇದೆ. ಯಾಕಂದ್ರೆ ನಾನು ಮೊದಲಿಂದ ನಮ್ಮ ಎಲ್ಲರ ಒಂದು ಕನ್ನಡಿಗರ ಕನ್ನಡ ನಾಯಕ ನಟರ ಅಭಿಮಾನಿ ಆದ್ರಿಂದ ನನಗೆ ಅಣ್ಣವರು ನನ್ನ ಮೆಚ್ಚಿನ ನಟ, ವಿಷ್ಣು ಸರ್ ನನಗೆ ಮೆಚ್ಚಿನ ನಟ, ಜೊತೆಗೆ ವಿಷ್ಣು ಸರ್ದು ನಂದು ಬಾಂಧವ್ಯ ಬಹಳ ದೊಡ್ಡದದು. ಹಾಗಾಗಿ ಇಂಥ ಹೋರಾಟಕ್ಕೆ ನನ್ನ ಸಹಕಾರ ಖಂಡಿತ ಇದೆ. ಚಿತ್ರರಂಗ ಕೈ ಸ್ವಲ್ಪ ಕುತ್ಕೊಬಿಡ್ತಾ ಅಂತ, ಏನು ಬೇಡ ನಮ್ಗೆ ಯಾಕೆ ಇದ್ ಬೇಕು ಅನ್ನೋ ತರ ಇದು ನನ್ನ ಇದಕ್ಕೆ ಮೀರಿದಂತ ಮಾತು. ಇದ್ರ ಬಗ್ಗೆ ಚಿತ್ರರಂಗದವರು ಗಮನ ಕೊಡ್ಬೇಕು ಇನ್ನಾದ್ರು. ಯಾಕಂದ್ರೆ ಇದು ಅವಮಾನ ಮಾಡಿದ್ದಾರೆ. ಒಂದು ಸಮಾಧಿಯನ್ನ ನೆಲಸಮ ಮಾಡೋದಂತಂದ್ರೆ ವಿಷ್ಣು ಸರ್ಗೆ ಮಾಡಿದಂತ ಅವಮಾನ. ಈಗ ವಿಷ್ಣು ಸರ್ ಅಭಿಮಾನಿಗಳೆಲ್ಲ ನಾವೆಲ್ಲ ಒಟ್ಟಾಗಿ ಇದಕ್ಕೆ ಏನಾದ್ರು ಕಾರ್ಯಕ್ರಮ ಹಮ್ಮಿಕೊ ಇದನ್ನ ಉಳಿಸ್ಬೇಕು, ಸಮಾಧಿಯನ್ನು ಉಳಿಸ್ಬೇಕು. ಅಲ್ಲಿ ಒಂದು ಸಮಾಧಿ, ಬರೀ ಸಮಾಧಿ ಅಷ್ಟೇ ಅಲ್ಲ, ಅದೊಂದು ಮ್ಯೂಸಿಯಂ ತರ ಆಗ್ಬೇಕದು. ಅಲ್ಲಿ ಕನ್ನಡದ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳು, ಚರ್ಚೆಗಳು ಎಲ್ಲ ನಡೆಯುವಂತ ಒಂದು ಹಾಲ್ ಆಗ್ಬೇಕದು. ಹಾಗಾಗಿ ಇದು ಚಿತ್ರರಂಗದ ವಾಣಿಜ್ಯ ಮಂಡಳಿಯವರ ಜೊತೆನೂ ನನ್ನ ಪ್ರಾರ್ಥನೆ ಇದೆ. ಬೇರೆ ನಟರು ಕೊಟ್ಟಂತ ಪ್ರಾಮುಖ್ಯತೆ ಯಾಕೆ ವಿಷ್ಣುವರ್ಧನ್ ಅವರು ಕೊಟ್ಟಿಲ್ಲ ಅಂತ? ಅವ್ರೇನು ಚಿತ್ರರಂಗ ಕೊಡುಗೆ ಕೊಟ್ಟಿಲ್ವಾ ಅಂತ? ಅದನ್ನೇ ನೀವು ಕೇಳ್ಬೇಕು. ಅದನ್ನ ನೀವು ಎಲ್ಲರಲ್ಲಿ ಕೇಳ್ಬೇಕು. ದಯವಿಟ್ಟು ಎಲ್ಲರಲ್ಲೂ ಕೇಳಿ, ಪ್ರತಿಯೊಬ್ಬ ಕನ್ನಡಿಗರಲ್ಲಿ ನೀವು ಕೇಳ್ಬೇಕಾದಂತ ವಿಚಾರ ಇದು. ವಿಷ್ಣುವರ್ಧನ್ ಸ್ಮಾರಕನ ಧ್ವಂಸಗೊಳಿಸ್ಬಿಟ್ಟಿದ್ದಾರೆ. ಒಬ್ಬ ಚಿತ್ರರಂಗದ ನಟನಾಗಿ ನೀವು ಏನ್ ಹೇಳ್ತೀರಾ ಅಂತ? ಇದು ತುಂಬಾ ಸೂಕ್ಷ್ಮ ವಿಚಾರ. ಇದಕ್ಕೆ ಮಾತಾಡೋಕೆ ಸಾಕಷ್ಟು ನಮ್ಮ ಕನ್ನಡದ ಹಿರಿಯರಿದ್ದಾರೆ. ಸೊ ನಾನಿನ್ನು ಚಿಕ್ಕ ಕಲಾವಿದ. ಈ ವಿಚಾರವನ್ನ ನಮ್ಮ ಹಿರಿಯರು ಹೇಗೆ ನಡ್ಸ್ಕೊಂಡು ಹೋಗ್ತಾರೋ ಹಾಗೆ ನಾನು ಹೋಗೋದಕ್ಕೆ ಬಯಸ್ತೀನಿ. ಇದ್ರ ಬಗ್ಗೆ ನಾನು ವಿಶ್ಲೇಷಣೆ ಕೊಡುವ ಮಟ್ಟದಲ್ಲಿಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ವಿಚಾರವನ್ನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ, ಕ್ಷಮಿಸಿ.
ಸರ್, ಅವ್ರ ಅಭಿಮಾನಿಗಳೆಲ್ಲ ಹೋರಾಟ ಮಾಡ್ತಾರೆ. ಅವರನ್ನ ಹೃದಯದಲ್ಲಿ ಇಟ್ಕೊಂಡಿದೀವಿ. ಸೊ ಆದ್ರಿಂದ ಆ ಹೃದಯದಲ್ಲಿ ಇದ್ದಾಗ ನಾವು ಬೇರೆ ಕಡೆಯಲ್ಲಿ ಎಲ್ಲೂ ಹುಡುಕುವ ಅವಶ್ಯಕತೆ ಇಲ್ಲ. ಸೊ ಅವ್ರು ನಮ್ಮ ಹೃದಯದಲ್ಲಿ ಇದ್ದಾರೆ. ಸೊ ಹಾಗಾಗಿ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮ ಹೃದಯದಲ್ಲಿ ಇದ್ದಾರೆ. ಸೊ ಅವ್ರನ್ನ ನಾವು ದಿನ ನೆನ್ಸ್ಕೋತೀವಿ. ಹಾಗಾಗಿ ಅವ್ರನ್ನ ಹೃದಯಕ್ಕೆ ಸ್ಥಾನ ಕೊಟ್ಟಿದೀವಿ. ಬೇರೆ ಸ್ಥಾನಗಳು ಯಾವುದು, ಅದು ಎಲ್ಲ ತಾತ್ಕಾಲಿಕ, ಹೃದಯ ಸ್ಥಾನ ಶಾಶ್ವತ ಅಂತ ಹೇಳ್ತಾ. ನೋಡಿ, ನಾನು ಒಂದ್ ಹೇಳ್ತೀನಿ ಕೇಳಿ. ಇಷ್ಟು ದಿನ ಅದನ್ನ ಅಭಿಮಾನ್ ಸ್ಟುಡಿಯೋ ಅಂತ ಕರೆಯಲ್ಲ, ವಿಷ್ಣು ಸ್ಮಾರಕ ಅಂತಾನೆ ಕರೆಯೋದು. ಬಟ್ ನಾನು ಹೇಳೋದಿಷ್ಟೇ, ನಮ್ಮ ಕರ್ನಾಟಕದ ಕೋಟ್ಯಾಂತರ ಎಷ್ಟು ಜನ ಇದ್ದಾರೆ ಅಭಿಮಾನಿಗಳು, ಎಲ್ಲರೂ ಅವ್ರವ್ರ ಸಂಪಾದನೆ ಸುಮ್ನೆ ತಗೊಳಂಬ ಅಂತ ಕೊಟ್ಬಿಟ್ರೆ ಆ ಜಾಗ ದೊಡ್ಡ ವಿಷಯ ಅಲ್ಲ ಪರ್ಚೇಸ್ ಮಾಡಕ್ಕೆ. ನೋಡೋಣ, ಮುಂಬರುವ ದಿನಗಳಲ್ಲಿ ಆ ಒಂದು ಹೋರಾಟಗಳನ್ನ ಮಾಡಿ ಆ ಜಾಗನ ಪಡ್ಕೊಂಡು ಸ್ಮಾರಕ ಮಾಡೋ ಒಂದು ವ್ಯವಸ್ಥೆ ಮಾಡೋಣ. ಅದು ನನ್ನೊಬ್ಬನ ಕೈಯಿಂದ ಅಲ್ಲ, ಇಡೀ ಕರ್ನಾಟಕ ಪ್ರತಿಯೊಬ್ಬ ಅಭಿಮಾನಿ ದೇವರುಗಳಿಂದ ಆಗ್ಬೇಕು. ಅದಾಗೇ ಆಗುತ್ತೆ. ನೋಡೋಣ, ಮುಂದೆ ಅದು ಅವ್ರ ಪರವಾಗಿ ಯಾವುದೇ ಒಂದು ಹೋರಾಟ ಆಗಿದ್ರು ನಾನಲ್ಲಿ ಮುಂದೆ ಇದ್ದೇ ಇರ್ತೀನಿ. ಅದೇನಾಗುತ್ತೋ ಆಗ್ಲಿ. ನೀವು ಕೂಡ ಒಬ್ಬ ಅಭಿಮಾನಿಯಾಗಿ ಎಷ್ಟೋ ಜನ ಅಭಿಮಾನಿಗಳು ಅಗೋರಾತ್ರಿ ಧರಣಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನೀವು ಪಾಲ್ಗೊಳ್ತೀರಾ ಅಂತ? ಹೌದು, 100%. ಈಗ ನನಗೆ ಒಂದಿಬ್ರು ಮೂರು ಜನ ಫೋನ್ ಮಾಡಿದ್ದಾರೆ, ಕೆಲವರು ಅಧ್ಯಕ್ಷರುಗಳೆಲ್ಲ. ನಾನು ಖಂಡಿತ ಬರ್ತೀನಿ, ಅದು ಯಾವಾಗ ಅಂತ ಹೇಳಿದ್ದೀನಿ. ಡೆಫಿನೆಟ್ಲಿ ಹೋಗೇ ಹೋಗ್ತೀನಿ. ಯಾಕಂದ್ರೆ ನಾನು ಭಕ್ತ ರೀ ಅವ್ರಿಗೆ. ಅವರೇ ನಮ್ಗೇನು ನಮ್ಗೆ ಇವತ್ತು ಹೇಳ್ತೀನಿ ಕೇಳಿ, ಭಕ್ತ ಅಂದ್ರೆ ಅವ್ರನ್ನ ಆರಾಧಿಸೋ ಭಕ್ತ. ಇವತ್ತು ನೋಡಿ, ಎಷ್ಟೋ ಜನ ವಿಷ್ಣುವರ್ಧನ್ ಅವ್ರ ಹೆಸರು ಹೇಳ್ಕೊಂಡು ಕೋಟಿ ಸಂಪಾದನೆ ಮಾಡ್ಬಿಟ್ರು, ಕೋಟಿ ದುಡ್ಡು ಮಾಡ್ಕೊಂಡು ಬಂಗ್ಲೆಲವ್ರೆ. ಇವತ್ತು ಯಾರು ಬಂದಿಲ್ಲ ಇಲ್ಲಿಗೆ ಅಲ್ವಾ. ಬಟ್ ನಮಗೂ ಏನೋ ವಿಷ್ಣು ಸರ್ ನಮ್ಗೆ ತಿನ್ನಕ್ ಊಟ ಏನು ಕೊಟ್ಟಿಲ್ಲ. ಬಟ್ ಹೆಂಗೆ ಬದುಕಬೇಕು, ಹೆಂಗಿರ್ಬೇಕು, ಮಾನವೀಯ ಮೌಲ್ಯಗಳೇನು ಅಂತ ಹೇಳ್ಕೊಡೋದಿದೆಯಲ್ಲ, ಅದು ಯಾರ ವ್ಯಕ್ತಿ ಕೈಯಿಂದ ಆಗಲ್ಲ. ಅದನ್ನ ತೋರಿಸ್ಕೊಟ್ರ ಮಹಾನ್ ವ್ಯಕ್ತಿ. ಒಳ್ಳೇದಾಗ್ಲಿ. ಬಟ್ ನಾನು ಹೇಳೋದಿಷ್ಟೇ, ಯಾರು ಧ್ವಂಸ ಮಾಡಿದಾರೆ ಅವರಿಗೆ ಆ ದೇವರು ಒಳ್ಳೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ ಎಲ್ಲ ಕೊಟ್ಟು ಕಾಪಾಡ್ಲಿ. ಅವರ ಶಾಪ ಮುಂದೆ ನಿಮ್ಮ ಮಕ್ಕಳಿಗೂ ಆಗದೆ ಇರ್ಲಿ. ಒಳ್ಳೇದಾಗ್ಲಿ. ಹಾಗೆ ಮುಂಬರುವ ದಿನಗಳಲ್ಲಿ ಏನೇ ಹೋರಾಟ ಮಾಡಿದ್ರು ಅಲ್ಲಿ ಮುಂದೆ ಇರ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಚಿತ್ರರಂಗದವರು ವಿಷ್ಣುವರ್ಧನ್ ಅವ್ರನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ಬಿಟ್ರ ಅಂತ? ಕಡೆ ಗಂಡ್ಸಿರಲ್ಲ ಮೇಡಮ್. ಏನಂದ್ರೆ ಸ್ವಲ್ಪ ಗೊತ್ತಿರುತ್ತಲ್ಲ, ಕೆಲವು ರಾಜಕೀಯಗಳು ಅಲ್ಲೂ ಇಂಟರ್ಫಿಯರ್ ಆದ್ರೆ ಅವ್ರು ನಮ್ಗೆ ನಂತರ ಇವ್ರ ಅವ್ರ ಜೊತೆ ಯಾಕೆ ರಾಜಕೀಯ ಮಾಡ್ಬೇಕು ಅಂತ. ಅದೇ ಮೇಡಮ್, ಅದು ನನಗೆ ಗೊತ್ತಿಲ್ಲ. ನೀವು ರಾಜಕೀಯ ಮಾಡೋತ್ರ ಕೇಳ್ಬೇಕು. ನನಗೆ ನಾನಿಲ್ಲಿಂದ ಆನ್ಸರ್ ಮಾಡೋಣ. ಬಟ್ ಒಳಗಡೆ ಏನೋ ಇರುತ್ತೆ ಇಂಟೀರಿಯಲ್, ಅದು ಮಾಡೋಕ್ಕೂ ನಮ್ಗೇನು ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅವ್ರಿಗೊಂದು ಇರುತ್ತೆ ಭಯ. ಬಟ್ ಮಾಡ್ಬೋದು. ಬಟ್ ನಮ್ಗೆ ಯಾವ್ದು ಭಯ ಇಲ್ಲ. ಯಾಕಂದ್ರೆ ನಾವು ರಾಜಕೀಯದಲ್ಲಿಲ್ಲ, ನಾವು ಯಾವ್ದ್ರಲ್ಲೇ ಇಲ್ಲ. ವಿಷ್ಣುವರ್ಧನ್ ಸ್ಮಾರಕ ಹೋರಾಟಕ್ಕೆ ಎಲ್ಲಿ ಕರೆದ್ರು, ಎಷ್ಟು ಗಂಟೆಗೆ ಬೇಕಾದ್ರೂ ಕರೆದ್ರು ನಾನು ಬಂದೇ ಬರ್ತೀನಿ, ಮುಂದೆ ಇದ್ದೇ ಇರ್ತೀನಿ. ಸರ್, ನೋಡ್ಲಿಕ್ಕೆ ತಾವು ಡಾಕ್ಟರ್ ವಿಷ್ಣುವರ್ಧನ್ ತರನೇ ಇದ್ದೀರಾ. ಉಡುಗೆ ತೊಡುಗೆ ಆಗಿರ್ಬೋದು, ನಿಮ್ ನಡಿಗೆ ಆಗಿರ್ಬೋದು, ಮಾತಾಗಿರ್ಬೋದು, ಎಲ್ಲ ಅದೇ ತರಾನೇ ಕಾಣಿಸ್ತಾ ಇದೆ. ಆದ್ರೆ ಅವರ ಸ್ಮಾರಕನ ಎಲ್ಲೋ ಒಂದ್ ಕಡೆ ಸರ್ಕಾರ ಯಾರೂ ಗೊತ್ತಿಲ್ಲದೆ ಸ್ಮಾರಕನ ಧ್ವಂಸ ಮಾಡ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಅದ್ರ ಬಗ್ಗೆ ಬಹಳ ನೋವಾಗ್ತಿದೆ. ನಾನು ಅವ್ರ ಜೊತೆಲಿ ಆಕ್ಟ್ ಮಾಡಿದ್ದೀನಿ. ರಾಜಾದಿರಾಜ, ನೀಲಕರಾನು ಸಕ್ಕರೆ, ಪೊಲೀಸ್ ದಾದ, ಇನ್ಸ್ಪೆಕ್ಟರ್ ಧನುಷ್, ಅಪ್ಪಾಜಿಯೊಳಗೆ ತಮ್ಮ ಅಭಿನಯಿಸಿದೆ. ಸುಮಾರು 60 ಚಿತ್ರಗಳಲ್ಲಿ ಕನ್ನಡ, ಹಿಂದಿ, ತೆಲುಗು, ತಮಿಳು ಎಲ್ಲದರಲ್ಲಿ ಆಕ್ಟ್ ಮಾಡಿದ್ದೀನಿ. ಬಟ್ ಇವತ್ತು ಅಂತ ಇದು ಬಹಳ ನೋವಾಗ್ತಿದೆ. ದಯವಿಟ್ಟು, ಯಾಕಂದ್ರೆ ಅಣ್ಣವ್ರಿಗೆ ಈ ತರ ಆಗ್ಬಾರ್ದು. ಯಾಕಂದ್ರೆ ಅವ್ರು ಕನ್ನಡದ ಮುತ್ತು. ಅವ್ರಿಗೆ ಈ ತರ ಮಾಡಿದ್ಮೇಲೆ ಎಲ್ಲರಿಗೂ ನೋವಾಗ್ತಾ ಇದೆ. ಕನ್ನಡಿಗರು ಎಲ್ಲ ರಾತ್ರಿಯಿಂದ ಅಳ್ತವ್ರೆ, ಹಿಂಗಾಯ್ತಲ್ಲ ಅಂತ ಅಳ್ತವ್ರೆ. ನನಗೂ ಬಹಳ ದುಃಖ ಆಯ್ತು. ಅವ್ರು ಕನ್ನಡಿಗರಲ್ವಾ, ಅವ್ರೆಂತ ಅವರು ಆಕ್ಟಿವ್ ಪಿಕ್ಚರ್ ನೋಡ್ತಾ ಇದ್ರೆ ಸುಮಾರು ಜನ ಎಲ್ಲ ಅವ್ರ ಪಿಕ್ಚರ್ ನೋಡ್ಬಿಟ್ಟೆ ಕೆಲವರು ಒಂಥರ ಇದು ಮಾಡ್ಕೊಂಡಿದ್ದಾರೆ. ಯಜಮಾನ ಚಿತ್ರ ಬಂದ ಮೇಲಿಂದ ಎಲ್ಲ ಸುಮಾರು ಕಡೆಗೆ ಬಹಳ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅಂತ ವ್ಯಕ್ತಿದು ಇವತ್ತು ಅದು ಮಾಡಿದ್ರೆ ಬಹಳ ನೋವಾಗ್ತಿದೆ. ತಾವು ಹೋರಾಟಕ್ಕೆ ಇಳಿತೀರಾ ಅಂತ? ಧಾರಾಳವಾಗಿ ಇಳಿತೀವಿ. ಅವ್ರಿಗೋಸ್ಕರ ಪ್ರಾಣ ಕೊಡ್ತೀವಿ. ಯಾಕಂದ್ರೆ ನನಗೆ ಈ ಅವರು ಸಮಾಧಿ ಇಲ್ಲಿ ಮಾಡಿದ್ದಾರೆ, ಇದು ಬಿಟ್ಟು ಅವರು ಮೈಸೂರು ಮಾಡ್ಕೋಬಹುದು, ಅವ್ರು ಮಾಡ್ಕೊಳ್ಳಿ. ನಮಗೆ ಇದು ಬೇಕು. ಬೆಂಗಳೂರಾಗೆ ಅವರು ಇಲ್ಲೇ ಸುಟ್ಟಿರೋದು ಇಲ್ಲಿ ಬೇಕು.